ಈತ ಮಾಜಿ ರೌಡಿ ಶೀಟರ್ ಆದರೂ ಟೀಮ್ ಕಟ್ಕೊಂಡು ರಾಬ್ರಿ ಸುಲಿಗೆ ಮಾಡ್ತಿದ್ದ. ಇತ್ತೀಚೆಗೆ ಗುಟ್ಕಾ ಅಂಗಡಿ ಆತನ ಕಿಡ್ನಾಪ್ ಮಾಡಿ ರಾಬ್ರಿನೂ ಮಾಡಿದ್ರು. ಹೀಗೆ ಕೆಲವು ದಿನಗಳಲ್ಲೇ ಕೋಟಿ ಕೋಟಿ ದೋಚಿದ್ರು. ಆ ಖದೀಮರ ಗ್ಯಾಂಗ್ ಅನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಕಿಡ್ನಾಪ್ ಮಾಡಿ ರಾಬರಿ ಮಾಡ್ತಿದ್ದ ನಟೋರಿಯಸ್ ಗ್ಯಾಂಗ್. 1.5 ಕೋಟಿ ದೋಚಿದ್ದ ಮಾಜಿ ರೌಡಿ ಶೀಟರ್ ಟೀಮ್. ಬೆಂಗಳೂರಲ್ಲಿ ಕಿಡ್ನಾಪ್ ಮಾಡಿ ರಾಬರಿ ಮಾಡ್ತಿದ್ದ ಮಾಜಿ ರೌಡಿ ಶೀಟರ್ ಹಾಗೂ ಆತನ ಸಹಚರರನ್ನ ಬ್ಯಾಡರಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸೋಮವಾರ ರಾತ್ರಿ ಗುಟ್ಕಾ ವ್ಯಾಪಾರಿ ಮುಖೇಶ್ ಎಂಬಾತನ ಕಾರು ಅಡ್ಡಗಟ್ಟಿ ಆತನನ್ನ ಕಿಡ್ನಾಪ್ ಮಾಡಿದ್ದ ಗ್ಯಾಂಗ್ 2 ಲಕ್ಷ ಹಣವನ್ನು ರಾಬರಿ ಮಾಡಿ ಜೀವ ಬೆದರಿಕೆ ಹಾಕಿ ಬಿಟ್ಟು ಕಳಿಸಿತ್ತು. ನೇರವಾಗಿ ಠಾಣೆಗೆ ಹೋಗಿದ್ದ ಮುಖೇಶ್ ದೂರು ನೀಡಿದ್ರು. ಪ್ರಕರಣ ದಾಖಲಿಸಿಕೊಂಡ ಬ್ಯಾಡರಹಳ್ಳಿ ಪೊಲೀಸರು ಮಾಜಿ ರೌಡಿ ಶೀಟರ್ ಮಾಗಡಿ ಮಂಜ ಮತ್ತು ಆತನ 3 ಸಹಚರರನ್ನ ಅರೆಸ್ಟ್ ಮಾಡಿದ್ದಾರೆ. ಕೆಲವು ದಿನಗಳ ಕಾಲ ಬಾಲ ಮುದುರ್ಕೊಂಡು ಕುಳಿತು ರೌಡಿ ಪಟ್ಟಿಯಿಂದ ತೆಗೆಸಿಕೊಂಡಿದ್ದ ಮಾಗಡಿ ಮಂಜ ಇತ್ತೀಚೆಗೆ ಮತ್ತೆ ಆಕ್ಟಿವ್ ಆಗಿದ್ದ ಅನ್ನೋದು ಗೊತ್ತಾಗಿದೆ. ಚಂದನ್, ರಾಜೇಶ್, ಪುಟ್ಟ, ಕಿರಣ್ ಸೇರಿಸಿಕೊಂಡು ಟೀಮ್ ಮಾಡಿ ರಾಬರಿ, ಕಿಡ್ನಾಪ್, ಸುಲಿಗೆ ಮಾಡ್ತಿದ್ದ. ನಗರದ ಹೊರವಲಯಗಳಲ್ಲಿ ಗ್ಯಾಸ್ ಫಿಲ್ಲಿಂಗ್ ಅಡ್ಡೆಗಳು, ಸ್ಪಾಗಳಿಗೆ ಹೋಗ್ತಿದ್ದ ಗ್ಯಾಂಗ್ ಬೆದರಿಕೆ ಹಾಕಿ ವಸೂಲಿ ಮಾಡ್ತಿತ್ತು. ಒಂದು ವೇಳೆ ಅವರು ಹಣ ಕೊಟ್ಟಿಲ್ಲ ಅಂದ್ರೆ ಕಿಡ್ನಾಪ್ ಮಾಡಿ ರಾಬರಿ ಮಾಡ್ತಿದ್ರು ಅಂತ ತನಿಖೆ ವೇಳೆ ಗೊತ್ತಾಗಿದೆ. ಕೆಲವೇ ದಿನಗಳಲ್ಲಿ 1.5 ಕೋಟಿ ವಸೂಲಿ ಮಾಡಿರುವ ಗ್ಯಾಂಗ್ ಲೀಡರ್ ಮಂಜನ ಮೇಲೆ ಈವರೆಗೂ 8ಕ್ಕೂ ಹೆಚ್ಚು FIR ದಾಖಲಾಗಿವೆ ಅನ್ನೋದು ಗೊತ್ತಾಗಿದೆ. ಮಾಗಡಿ ಮಂಜು ಮತ್ತು ಆತನ ಸಹಚರರು ಬಂದು ಇದನ್ನ ಗಾಡಿಗೆ ಅಡ್ಡಗಟ್ಟಿ ಅವರನ್ನ ಹೊಡೆದು ಗಾಡಿಗೂ ಕೂಡ ಡ್ಯಾಮೇಜ್ ಮಾಡಿ ಅವರಿಂದ ಫೋರ್ಸ್ಫುಲಿ ಅವ್ರನ್ನ ಇನ್ನೊಂದು ಕಡೆ ಕರ್ಕೊಂಡೋಗಿ ಅವರಿಂದ ಹಣಕ್ಕೆ ಬೇಡಿಕೆ ಇಟ್ಟು ಸುಮಾರು 2 ಲಕ್ಷ ಅಷ್ಟು ಹಣವನ್ನು ಅವರಿಂದ ಪಡೆದುಕೊಂಡಿರ್ತಾರೆ. ಇದರಲ್ಲಿ A1 ಆರೋಪಿಯಾದಂತಹ ಮಂಜು ಅನ್ನೋರನ್ನ ಈಗಾಗಲೇ ದಸ್ತಗಿರಿ ಮಾಡಿದ್ದೀವಿ. ಉಳಿದವರನ್ನು ಕೂಡ ಐಡೆಂಟಿಫೈ ಮಾಡಿ ಆದಷ್ಟು ಬೇಗ ದಸ್ತಗಿರಿ ಮಾಡಲು ಕ್ರಮ ಜರುಗಿಸಲಾಗ್ತಾ ಇದೆ. ಸದ್ಯ ಮಾಜಿ ರೌಡಿ ಶೀಟರ್ ಮಾಗಡಿ ಮಂಜ ಹಾಗೂ 3 ಸಹಚರರನ್ನ ಬಂಧಿಸಿರುವ ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ. ಈತನ ಟೀಮ್ನಲ್ಲಿ ಇನ್ನೂ ಹಲವರು ಸೇರ್ಕೊಂಡಿದ್ದು ಅವರಿಗಾಗಿ ಹುಡುಕಾಟ ನಡೆದಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಒಬ್ರಲ್ಲ ಇಬ್ರಲ್ಲ 100 ಮಹಿಳೆಯರು ಒಟ್ಟಾಗಿ ಘೇರಾವ್ ಹಾಕಿದ್ರು. ಮಹಿಳೆಯರ ದಂಡು ಬಂದಿದ್ದೇ ತಡ ಶಟರ್ ಕ್ಲೋಸ್ ಮಾಡಿಕೊಂಡು ಎಲ್ಲರೂ ಜೂಟಾದ್ರು. ಮಹಿಳೆಯರ ಒಕ್ಕರುಲಿನ ಆಗ್ರಹಕ್ಕೆ ಪುರುಷರು ಸಾಥ್ ಕೊಟ್ರು. ಇಡೀ ಏರಿಯಾದಲ್ಲೇ ಆಕ್ರೋಶದ ಜ್ವಾಲೆ ಹೊತ್ತಿತ್ತು. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಾರ್ಗಳ ಸಂಖ್ಯೆ ಹೆಚ್ಚುತ್ತಿದೆ ಅಂತ ಕಳೆದ ಕೆಲವು ದಿನಗಳ ಹಿಂದೆ ಕ್ಷೇತ್ರದ ಶಾಸಕ ST ಸೋಮಶೇಖರ್ ಪತ್ರ ಬರೆದಿದ್ರು. ಇನ್ನಾದರೂ ಬಾರ್ ಸಂಖ್ಯೆ ಕಡಿಮೆಯಾಗುತ್ತೆ ಅಂತ ಜನ ಅಂದುಕೊಂಡಿದ್ರೆ ಲಿಂಗಧೀರನಹಳ್ಳಿ ಡಿ ಗ್ರೂಪ್ ಬಡಾವಣೆಯಲ್ಲಿ ಹೊಸ ಬಾರ್ ತಲೆ ಎತ್ತಿದ್ದು ಮಹಿಳೆಯರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಕಂಡು ಬರ್ತಾ ಇದೆ. ಬಾರ್ ಓಪನ್ ಹಾಕ್ಬಾರ್ದು, ಯಾವುದೇ ಬಾರ್ ಓಪನ್ ಹಾಕೋಣ ಇದು ಕಮ್ಮನ ಮೇಡಮ್. ಮೆಜ್ಜಾಗ ಬಾರ್ ಆಗೋದಕ್ಕೆ ಇದು ಜನ ಸಾಗರ. ಇದು ಮಕ್ಕಳು ಒಳ್ಳೆ ಸ್ಕೂಲ್ ಮಾಡ್ಲಿ, ಮಕ್ಕಳುಗಳಿಗೆಲ್ಲ ಈ ತರ ಮುಚ್ಚಲೇಬೇಕು ಮೇಡಮ್. ಬಾರ್ ಆಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಖಂಡಿತ ಬೇಡ ಮೇಡಮ್. ಅವ್ರು ಟಾನಿಕ್ ಅವರೇ ಇಟ್ಕೊಳ್ಳಿ ಮೇಡಮ್. ನಮ್ಗೆ ಯಾವ ಟಾನಿಕ್ ಬೇಡ ಮೇಡಮ್. ಇಲ್ಲಿಗೆ ಇದು ನಿಲ್ಸೋವರೆಗೂ ನಾವು ಬಿಡಲ್ಲ ಮೇಡಮ್. ಪ್ರತಿಭಟನೆ ಮಾಡೇ ಮಾಡ್ತೀವಿ. ನಮ್ ಖಂಡಿತ ನಿಮ್ ಮೀಡಿಯಾ ಕಡೆಯಿಂದ ನಮ್ಮ ಪರವಾಗಿ ನಿಂತು ನೀವು ಕಾನೂನು ವಿರುದ್ಧವಾಗಿ ಮಾಡ್ತಾ ಇದಾರೆ. ಆ ಬಾರ್ನ ಖಂಡಿತ ನಿಲ್ಸ್ಕೊಡಿ ಮೇಡಮ್. ಲಿಂಗಧೀರನಹಳ್ಳಿ ಡಿ ಗ್ರೂಪ್ ಬಡಾವಣೆಯಲ್ಲಿ ಸಪ್ತಗಿರಿ ಟಾನಿಕ್ ತಲೆ ಎತ್ತಿದ್ದು ಜನರ ಕಣ್ಣು ಕೆಂಪಾಗುವಂತೆ ಮಾಡಿತ್ತು. ಅಬಕಾರಿ ಇಲಾಖೆ ಅನುಮತಿ ಮೇರೆಗೆ ಬಾರ್ ಓಪನ್ ಆಗಿದೆ. ಆದರೂ ವಿದ್ಯುತ್ ಕನೆಕ್ಷನ್ ಸಿಕ್ಕಿಲ್ಲ, ಕಟ್ಟಡ ಕಂಪ್ಲೀಟ್ ಆಗಿಲ್ಲ. ಡಿ ಗ್ರೂಪ್ ಬಡಾವಣೆಯಲ್ಲಿ ಬಾರ್ ಇರಲಿಲ್ಲ. ಈಗ ಹೊಸ ಬಾರ್ ತೆಗೆದಿದ್ದು ಯಾಕೆ ಎಂದು ಮಹಿಳೆಯರು ಪ್ರಶ್ನಿಸಿದ್ದಾರೆ. ಕಾಲಗಳು ಸರಿ ಇಲ್ಲ ಹೆಣ್ಮಕ್ಳುಗಳಿಗೆ. ಅದ್ರಲ್ಲಿ ಈಗ ಓಪನ್ ಮಾಡ್ಕೊಂಡ್ರೆ ಹೆಣ್ಮಕ್ಳು ಜೀವನಗಳು ಏನಾಗ್ಬೇಕು? ಸ್ಕೂಲ್ ಕಾಲೇಜ್ ಹೋಗಿ ಬರೋರು ಏನಾಗ್ಬೇಕು? ಮುಚ್ಚಲೇಬೇಕು. ಇದನ್ನ ಬೆಲೆಗಳೆಲ್ಲ ಗಗನಕ್ಕೆ ಹೋಗ್ತಾ ಇದೆ. ಜೀವನ ಮಾಡೋದೇ ಕಷ್ಟ ಆಗ್ತಾ ಇದೆ. ಇಂತ ಓಪನ್ ಮಾಡಿದ್ರೆ ಗಂಡಸ್ರೆಲ್ಲ ಇಲ್ಲಿ ಕುತ್ಕೊಂಡ್ರೆ ಹೆಂಡತಿ ಮಕ್ಳೆಲ್ಲ ಏನ್ ಮಾಡ್ತಾರೆ? ಮಕ್ಳು ಮರಿ ಎಲ್ಲ. ಅದರಿಂದ ನೀವು ಬಾರ್ ಮುಚ್ಚಲೇಬೇಕು ಮೇಡಮ್, ಮುಚ್ಚಲೇಬೇಕು.
ಬಾರ್ ಮುಂದೆ ಮಹಿಳೆಯರು ಪ್ರತಿಭಟನೆ ಮಾಡುತ್ತಿದ್ದ ಹಾಗೆ ಬಾರ್ ಕ್ಲೋಸ್ ಮಾಡಿಕೊಂಡು ಸಿಬ್ಬಂದಿ ಎಸ್ಕೇಪ್ ಆಗಿದ್ರು. ಮಹಿಳೆಯರು ಮಾತ್ರ ಬಾರ್ ಓಪನ್ ಮಾಡಲು ಇಲ್ಲಿವರೆಗೂ ಬಿಟ್ಟಿಲ್ಲ. ಇನ್ನು ಮುಂದೆಯೂ ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಮುಂದೇನಾಗುತ್ತೆ ಕಾದು ನೋಡಬೇಕು. ಪ್ರಗತಿ ಶೆಟ್ಟಿ, ನ್ಯೂಸ್ 18, ಬೆಂಗಳೂರು.